ಗುರುಜಿ, ಗಾಂಡೀವರಾಜ ಹಠ ಹಿಡಿದು ತಪಸ್ಸಿಗೆ ಕೂತ್ಕೊಳ್ತಾನೆ, ಆ ತೇಜಸ್ ಅವನಿಗೆ ಸಿಗತ್ತಾ? ಖಂಡಿತ. ಈ ಗಾಂಡೀವರಾಜ ತಪೋಯಜ್ಞಕ್ಕೆ ಕೂತ್ಕೊಂತಾರೆ. ಮಹಾಗಾಯತ್ರಿನ ಒಲಿಸ್ಕೊಳ್ಳೋಕ್ಕೆ ಸಾಕ್ಷಾತ್ ಶ್ರೀ ನಾರದ ಹೇಳ್ಕೊಟ್ಟವರು. ನಾರದ ಏನು ಹೇಳ್ಕೊಟ್ಟಿದ್ದಾರೆ, ಇಡೀ ಜಗತ್ತಲ್ಲಿ ಅವ್ರು ಹೇಳ್ಕೊಟ್ಟಿದ್ದ ಮಾರ್ಗದಲ್ಲಿ ಯಾರು ನಡೆದಿದ್ದಾರೆ ಇದುವರ ತನಕ ಸೋಲೇ ಇಲ್ಲ. ಅದಕ್ಕೋಸ್ಕರ ನಾರದ ಮಹಾಮುನಿಗಳು ಗಾಯತ್ರಿನ ವಶೀಕರಣ ಮಾಡ್ಕೊಳ್ಳಿ ಅಂತ ಹೇಳ್ಕೊಟ್ಟು ಸಂತುಷ್ಟಿ ಪಡತಕ್ಕಂಥ ವಿಚಾರ ಆ ಗಾಂಡೀವರಾಜ ಸ್ಮರಣೆ ಮಾಡ್ಕೊತಾರೆ. ಬ್ರಹ್ಮ ತೇಜಸ್ಸು ಬರೋಕ್ಕೆ ನೀನು ವಿಶೇಷವಾಗಿರ್ತಕ್ಕಂಥ ಮಹರ್ಷಿ ಆಗಬೇಕು. ಆ ಮಹರ್ಷಿ ಆಗೋಕ್ಕೆ ಬ್ರಹ್ಮಜ್ಞಾನ ಬರಬೇಕು. ಆ ಬ್ರಹ್ಮ ತೇಜಸ್ಸು ನಿನ್ನಲ್ಲಿ ಸೇರಿದಾಗ ಆ ಗಾಯತ್ರಿ ವಶೀಕರಣ ಆಗುತ್ತೆ. ಅದಕ್ಕೋಸ್ಕರ ಮುಕ್ತಾಂ ವಿದ್ರುಮಹೇ ಮನೇಲದವಳ ಛಾಯೇರ್ಮುಖೈ ತ್ರೀಕ್ಷಣೈ ಯುಕ್ತಾಮಿಂದು ನಿಬಂಧರತ್ನ ಮಕುಟಾಂ ತತ್ವಾರ್ಥವರ್ಣಾತ್ಮಿಕಂ ಗಾಯತ್ರೀಂ ವರದಾಭಯಕುಶಕಶಾಹ ಶುಭ್ರಕಪಾಲಗದಾಂ ಶಂಕುಚಕ್ರಮದಾರವಿಂದಯುಗಳಾಂ ಹಸ್ತೈರ್ವಹಂತಿಂ ಭಜೇ. ಮಹಾಗಾಯತ್ರಿ ಸ್ವರೂಪಳಾಗಿರ್ತಕ್ಕಂಥ ನೀನು, ತೇಜೋ ವರ್ಚಸ್ಸಾಗಿರ್ತಕ್ಕಂಥ ನಾನು, ಪರಿಪೂರ್ಣ ಅನುಗ್ರಹವನ್ನು ಪಡಿಬೇಕಾದ ಜಗನ್ಮಾತೆ ನೀನು. ಪಂಚಭೂತಗಳಾಗಿರ್ತಕ್ಕಂಥ 5 ಮುಖವುಳ್ಳವಳು, ಷಟ್ಕುಕ್ಷಿ ಅಂತ 6 ಹೊಟ್ಟೆ ಉಳ್ಳವಳು, ತ್ರಿಪಾದ ಅಂತ 3 ಕಾಲು ಉಳ್ಳವಳು, ವಿಶೇಷವಾಗಿರ್ತಕ್ಕಂಥ 10 ಕೈಗಳುಳ್ಳವಳು. ಎಷ್ಟು ತೇಜಸ್ಸಾಗಿರ್ತಕ್ಕಂಥ ನಿನ್ನ ಬ್ರಹ್ಮ ವರ್ಚಸ್ಸಲ್ಲಿ ಬ್ರಾಹ್ಮಿ, ವಾರಾಹಿ, ಕೌಮಾರಿ, ಇಂದ್ರಾಣಿ, ವೈಷ್ಣವಿ, ಮಾಹೇಶ್ವರಿ ಇದ್ದಾಗೆ ಆ ಸಪ್ತಮಾತ್ರಿಕೆಯರು ನಿನ್ನ ಶಕ್ತಿಗಳೆಲ್ಲ ಒಬ್ಬಳ ಸ್ಮರಣೆ ಮಾಡಿದ್ರೆ ಅಷ್ಟು ದೇವರ ಶಕ್ತಿಗಳು ನಿನ್ನಲ್ಲಿರುತ್ತೆ. ಅದಕ್ಕೆ ಪಂಚಮೂರ್ತಿ ಗಾಯತ್ರಿ ಆಗಿರ್ತಕ್ಕಂಥವಳು 5 ಮುಖವುಳ್ಳವರಾಗಿ ಪಂಚಮುಖ ಗಾಯತ್ರಿ ಸ್ವರೂಪದಲ್ಲಿ ಯಾರ್ಯಾರು ವಾಸವಾಗಿದ್ದಾರೆ. 5 ಮುಖದ ಈಶ್ವರ ನೋಡಿದಾಗ ಪಂಚಮೂತ ಅನುಗ್ರಹವನ್ನ ಶಕ್ತಿ ಅಂಶ ಅಂತ ಕರಿತೀವಿ. ಮಹಾಗಣಪತಿ ಪಂಚಮುಖ ಗಣಪತಿಯನ್ನು ನೋಡಿದಾಗ ಮಹಾಗಣಪತಿ ಸ್ವರೂಪದಲ್ಲೂ ಶಕ್ತಿ ಅಂತ ಕರಿತೀವಿ. ಅದೇ ಆಂಜನೇಯನಾಗಿರ್ತಕ್ಕಂಥ ಪಂಚಮುಖ ಆಂಜನೇಯನ ನೋಡಿದಾಗ ಮಹಾಗಾಯತ್ರಿ ಸ್ವರೂಪಿ ಅಂತ ಕರಿತೀವಿ. ಅದಕ್ಕೆ 5 ಮುಖವುಳ್ಳ ಯಾವ ದೇವತೆಗಳಾದರೂ ಶಕ್ತಿ ಅಂಶ ಅಂತ ಕರಿತೀವಿ. ದೊಡ್ಡ ತೇಜಸ್ಸಿನ ಶಕ್ತಿ ಅಂಶ ಈ ಬ್ರಹ್ಮ ತೇಜಸ್ಸನ್ನು ಕೊಟ್ಟರ ಮಹಾ ಋಷಿಯನ್ನ ಮಾಡಿರ್ತಕ್ಕಂಥವಳೆ ಗಾಯತ್ರಿ. ಅಲ್ಲಿ ಆ ವಿಶ್ವಕ್ಕೆ ಮಿತ್ರನಾಗಿರ್ತಕ್ಕಂಥವನಾದ. ಅದಕ್ಕೋಸ್ಕರ ಆ ವಿಶ್ವಕ್ಕೆ ಮಿತ್ರನಾಗಿರ್ತಕ್ಕಂಥ ಗಾಂಧಿರಾಜ, ಆ ಗಂಧರಾಜನಾಗಿರ್ತಕ್ಕಂಥ ಗಾಂಡೀವರಾಜನಾಗಿರ್ತಕ್ಕಂಥ ಈ ಎಲ್ಲ ನಾಮಕರಣಗಳು ಹೊರಟೋಗಿ ವಿಶ್ವಕ್ಕೆ ಮಿತ್ರನಾಗಿ ವಿಶ್ವಾಮಿತ್ರನಾದ. ಅದೇ ಸಾಕ್ಷಾತ್ ಈ ಕ್ಷತ್ರಿಯದಿಂದ ಬ್ರಾಹ್ಮಣ ಕುಲಕ್ಕೆ ಸೇರಿದ ಆ ಮಹಾವಿಶ್ವಾಮಿತ್ರನಾದ. ಅದಕ್ಕೋಸ್ಕರ ಆ ವಿಶ್ವಾಮಿತ್ರರೇ ಈ ಮಹಾರಾಜರು. ಅದಕ್ಕೆ ಇಂಥ ವಿಶ್ವಾಮಿತ್ರರು ಒಂದು ಧರ್ಮದಲ್ಲಿ ಪರಿಪೂರ್ಣವಾಗಿ ಒಂದು ಧರ್ಮದಿಂದ ಇನ್ನೊಂದು ಧರ್ಮಕ್ಕೆ ಹೋಗೋ ಅವಕಾಶಗಳನ್ನು ಕೊಟ್ಟ. ಅದಕ್ಕೆ ಬ್ರಹ್ಮ ತೇಜಸ್ಸನ್ನು ಕೊಟ್ಟರಿಗೆ ಋಗ್ವೇದಸ್ಯ ಬ್ರಾಹ್ಮಣ, ಯಜುರ್ವೇದಸ್ಯ ವೈಶ್ಯ, ಸಾಮವೇದ ಕ್ಷತ್ರಿಯ, ಅಥರ್ವಣ ಶೂದ್ರ ಅಂತ ಕರೆದ್ವಿ. ಅದಕ್ಕೋಸ್ಕರ ಅಲ್ಲಿರ್ತಕ್ಕಂಥ ಸಾಮವೇದದಿಂದ ಋಗ್ವೇದಸ್ಯ ಬ್ರಾಹ್ಮಣ ಅಂದರೆ ಒಂದು ಬಿಟ್ಟು ಮತ್ತೊಂದು ಅಂದರೆ ಎಷ್ಟು ತೇಜಸ್ಸನ್ನು ಹೊಂದ್ಕೋಬೇಕು ಅಂಥ ಒಂದು ತೇಜಸ್ಸನ್ನು ಪಡಿಬೇಕು ವಿಶ್ವಾಮಿತ್ರರಾದರು. ಸಂತೋಷ, ಬಹಳ ಸಂತೋಷ, ಈ ಹಸು ನನಗೆ ಒಲಿಬೇಕು, ಬಹಳ ಸಂತೋಷ ಅಂತ ಹೇಳಿ ವಸಿಷ್ಠರ ಹತ್ರ ಹೋಗಿ ಕ್ಷಮಾಲೋಚನೆ ಕೇಳಿಕೊಂಡು, ವಸಿಷ್ಠರೇ ನಿಮ್ಮ ಹೀಗೆ ಮಾಡಿರೋದಕ್ಕೋಸ್ಕರ, ನಾನು ಹಠ ಹಿಡಿದಕ್ಕೋಸ್ಕರ ನಾರದ ಮಹಾಮುನಿಗಳ ಮುಖಾಂತರವಾಗಿ ನನಗೆ ಈ ಬ್ರಹ್ಮ ತೇಜಸ್ಸು ಬಂತು. ಇದಕ್ಕಿಂತ ನನಗೆ ಇನ್ನೇನು ಬೇಡ. ಆ ಹಸುಗೆ ನಮಸ್ಕರಿಸ್ತೀನಿ, ನಾನು ಮಾಡೋ ತಪ್ಪಿಗೆ ಕ್ಷಮಿಸ್ತೀನಿ, ಕ್ಷಮಾಲೋಚನೆ ಕೇಳ್ಕೊಳ್ಳಿ ಅಂತ ಕೇಳಿ ಪ್ರಾರ್ಥನೆ ಮಾಡಿದಾಗ ಆ ಹಸು ಹತ್ರ ನಮಸ್ಕಾರ ಮಾಡಿದಾಗ ಆ ಗೋವು ಸಂತೋಷ, ನೀನು ಒಂದು ಬ್ರಹ್ಮ ಋಷಿ ಆದೆ, ಬಹಳ ಸಂತೋಷ, ನಿನ್ನ ಜೊತೆಗೆ ನಾನು ಬರ್ತೀನಿ ನಡಿ ಅಂತ. ಬೇಡ ಗೋಮಾತೆ, ವಸಿಷ್ಠರಾಗಿರ್ತಕ್ಕಂಥ ಆಶ್ರಮದಲ್ಲಿ ಸಂತೋಷ, ನೀನು ಎಲ್ಲಿದೆಯೋ ಅಲ್ಲಿದ್ರೇನೆ ನಿನಗೆ ಶೋಭೆ, ಅಂಥ ಒಂದು ತೇಜಸ್ಸು ಅಂತ ಹೇಳಿ ನಮಸ್ಕರಿಸ್ತಾರೆ. ಆದರೆ ಒಂದು ಹಠವನ್ನು ಮಾತ್ರ ಮತ್ತೆ ಕೇಳ್ತಾರೆ. ಏನಂತ ಕೇಳ್ತಾರೆ, ವಸಿಷ್ಠರೇ ನನಗೇನೋ ರಾಜ ಋಷಿ ಪಟ್ಟ ಬಂತು, ರಾಜನಾಗಿರ್ತಕ್ಕಂಥನು ಋಷಿ ಆದೆ, ರಾಜ ಋಷಿ ಅನ್ಸ್ಕೊಂಡೆ, ಆದರೆ ಬ್ರಹ್ಮ ಋಷಿ ಆಗೋ ಆಸೆ ಇದೆ, ದಯವಿಟ್ಟು ಬ್ರಹ್ಮ ಋಷಿಯಾಗಿ ನನಗೆ ವರ್ಣವನ್ನು ನೀಡಿ ಅಂತ. ಬ್ರಹ್ಮ ಋಷಿ ಸಾಧಾರಣ ಅಲ್ವೋ, ಹಾಗೆಲ್ಲ ಸಿಗಲ್ಲ ಕಣೆ ಅಂತ. ನೀವು ಮನಸ್ಸು ಮಾಡಿದ್ರೆ ಖಂಡಿತ ಸಿಗತ್ತೆ ಅಂತ. ಅದೆಲ್ಲ ಸಾಧ್ಯವಿಲ್ಲ. ದಂಡ ದಶಂ ಗಣಮೇತ್ ಅಂದರೆ ದಂಡ, ನಿಮ್ಮ ದಂಡದಿಂದ ಪರಿವರ್ತನೆ ಮಾಡ್ತಕ್ಕಂಥ ಕಮಂಡಲ ಮುಖಾಂತರವಾಗಿ ಸ್ಪರ್ಶ ಮಾಡಿ ಆ ನಾಮಕರಣವನ್ನು ನೀವು ಕೊಟ್ಟರೆ ಖಂಡಿತವಾಗ್ಲೂ ಆಗತ್ತೆ ಅಂದಾಗ ಎಷ್ಟೋ ಪ್ರಯತ್ನ ಪಟ್ಟರು ಆ ಬ್ರಹ್ಮ ತೇಜಸ್ಸನ್ನು ಹೊಂದ್ಕೊಂಡ ತಕ್ಷಣ ನಾರದ ಹೇಗೆ ಬರುತ್ತೆ. ಆಗ ನೀನು ಸಾಧನೆ ಮಾಡಬೇಕು. ನೀನು ಈಗ ಬ್ರಹ್ಮ ಋಷಿ ಮಾಡಿರತಕ್ಕಂಥ ವಿಶೇಷವನ್ನ ಏನೇನು ಮಾಡ್ತೀಯ, ಲೋಕದಲ್ಲಿ ಮಹರ್ಷಿ ಆಗಿದೆಯಾ. ಮಹರ್ಷಿ ಅಂದ್ರೇನು, ರಾಜದಿಂದ ಋಷಿ ಆದಾಗ ರಾಜ ಋಷಿ ಅನ್ಸ್ಕೊಂಡಿದ್ಯಾ, ಆದರೆ ಮಹರ್ಷಿ ಆಗಬೇಕು. ಆ ಮಹರ್ಷಿ ನಂತರನೇ ಬ್ರಹ್ಮ ಋಷಿಯ ಪಟ್ಟ, ನೀನು ಏನೇನು ಸಾಧನೆ ಮಾಡ್ಬೋದು ಅಂತಾನೆ. ಆಗ ಅವನ ಸ್ಮರಣೆ ಮಾಡ್ಕೊಳ್ತಕ್ಕಂಥ ಜಗನ್ಮಾತೆ ಶ್ರೀಚಕ್ರ ಉಪಾಸನೆಯನ್ನ ಅವನು ಪ್ರಾರಂಭಿಸ್ತಾನೆ. ಆ ಮಹಾವಿಶ್ವಾಮಿತ್ರರೇ ಅಲ್ಲಿಂದ ಕಥೆ ಪ್ರಾರಂಭವಾಯಿತು. ಸತ್ಯಹರಿಶ್ಚಂದ್ರನ ಸ್ವರೂಪದಲ್ಲಿ ರಾಮ ಲಕ್ಷ್ಮಣನ ರಾಕ್ಷಸ ಧ್ವಂಸ ಮಾಡಿಸೋಕ್ಕೆ ರಾಮ ಲಕ್ಷ್ಮಣನ ಕರ್ಕೊಂಡು ಹೋಗಿದ್ದು, ಇಡೀ ಜಗತ್ತಿನ ವಿಶ್ವಕ್ಕೆ ಮಿತ್ರನಾಗಿರ್ತಕ್ಕಂಥ ಅವಕಾಶವನ್ನು ಮಾಡಿ ಎಲ್ಲ ಋಷಿ ಮುನಿಗಳನ್ನು ಭೇಟಿ ಮಾಡಿದ್ದು, ಕ್ಷತ್ರಿಯ ರಾಜವಂಶಸ್ಥರನ್ನ ಎಲ್ಲರಿಗೂ ಋಷಿಗಳಾಗಿ ತಾನೇ ಕಾಪಾಡಿದ್ದು, ಎಲ್ಲರ ಸೂರ್ಯ ವಂಶಸ್ಥರಾಗಿರ್ತಕ್ಕಂಥ ಅಷ್ಟು ಜನ ಕ್ಷತ್ರಿಯರಿಗೆ ಮಹಾ ತೇಜೋ ಋಷಿ ಆಗಿರ್ತಕ್ಕಂಥ ವಿಶ್ವಾಮಿತ್ರರಾಗಿದ್ದು, ಸಾಧನೆಯನ್ನ ಪಟ್ಟಿರತಕ್ಕಂಥವ್ರು, ದೇವತೆಗಳನ್ನ ವಶೀಕರಣ ಮಾಡಿಕೊಂಡು ದೇವತೆಗಳಿಗೂ ಪ್ರಿಯವಾಗಿರ್ತಕ್ಕಂಥವರೇ ವಿಶ್ವಾಮಿತ್ರರು.
ವಿಶ್ವಾಮಿತ್ರ ಸಾಧಾರಣ ಅನ್ಕೋಬೇಡಿ. ಎಷ್ಟು ಸಾಧನೆ ಅಂದರೆ ದೃಢ ನಿರ್ಧಾರ ಯಾವ ಮನುಷ್ಯ ತಗೊಂತಾನೆ ಇದನ್ನು ಮಾಡೇ ಮಾಡ್ತೀನಿ ಅಂದರೆ ಖಂಡಿತವಾಗ್ಲೂ ಮಾಡ್ತಾನೆ ಅನ್ನೋಕ್ಕೆ ಇವರೊಬ್ಬರೇ ಸಾಕ್ಷಿ. ಅದಕ್ಕೋಸ್ಕರ ನೀವುಗಳು ಕೂಡ ಎಷ್ಟೋ ಜನಗಳಾಗಿರ್ತಕ್ಕಂಥ ಇವತ್ತಿನ ದಿವಸ ಈ ದಿನ ಬಹಳ ವಿಶೇಷವಾಗಿರ್ತಕ್ಕಂಥ ಬುಧವಾರ ಸ್ಥಿರವಾಗಿರ್ತಕ್ಕಂಥ ದಿನ, ಅದಕ್ಕೆ ಬುದ್ಧಿಯನ್ನು ಕೊಡ್ತಕ್ಕಂಥ ದಿನ, ವಿಶ್ವಾಮಿತ್ರ ಜ್ಞಾನ ಬಂದಿರತಕ್ಕಂಥ ದಿನ, ರಾಜ ಋಷಿ ವಿಶ್ವಾಮಿತ್ರರಾಗಿರ್ತಕ್ಕಂಥ ದಿನ. ಅದಕ್ಕೋಸ್ಕರ ನೀವೆಲ್ಲ ಏನು ಮಾಡಬೇಕು, ಆ ವಿಶೇಷವಾಗಿರ್ತಕ್ಕಂಥ ರಾಜ ಋಷಿ ವಿಶ್ವಾಮಿತ್ರನಿಗೆ ನೀವು ಮಾಡಬೇಕಾದಿಷ್ಟೇ. ಅಂದರೆ ಇವತ್ತಿನ ದಿವಸ ಕಾಬೂಲ್ ಕಡಲೆ ಅಂದರೆ ದೊಡ್ಡ ಕಡಲೆ, ಅಂದರೆ ಗುರುಗಿಂತ ದೊಡ್ಡವನು ನಾನು ಅಂತ. ನಾಟಿ ಕಡಲೆ ಬಂದು ಗುರುಗೆ ಬೃಹಸ್ಪತಿಗೆ ಇಷ್ಟ. ಅದಕ್ಕೋಸ್ಕರ ಇವತ್ತಿನ ಉಸ್ಲಿ ನೀವೇನು ಮಾಡಬೇಕು, ವಿಶೇಷ ಅಂದರೆ ಕಾಬೂಲ್ ಕಡಲೆಯಲ್ಲಿ ವಿಶೇಷವಾಗಿ ಅದು ವಿಶ್ವಾಮಿತ್ರ ಆಸ್ಥಾನದಲ್ಲೇ ಇದ್ದಿದ್ದು ಆ ದೊಡ್ಡ ದೊಡ್ಡ ಕಡಲೆ, ಅಂದರೆ ರಾಜನ ಆಕಾರದಲ್ಲೇ ಇರ್ತೀನಿ. ವಸಿಷ್ಠರು ಗುರು ಅಂತೆ ಬೃಹಸ್ಪತಿಗೆ ಚಿಕ್ಕ ಸಣ್ಣ ಕಡಲೆಗಳನ್ನ, ಆ ಕಡಲೆಗಳನ್ನ ನೆನೆಸಿ ನಾವು ಸೂಜಿದಾರಲ್ಲಿ ಪೋಣಿಸ್ಬಿಟ್ಟು ದಕ್ಷಿಣಾಮೂರ್ತಿ ಅಂದರೆ ಗುರುಗಳಿಗೆ ಹಾಕ್ತೀವಿ. ಕಾಬೂಲ್ ಕಡಲೆ ರಾಜ ಋಷಿ ನಾನೇ ಅನ್ನೋ ಥರ ಆ ದೊಡ್ಡ ಕಡಲೆ ಆಗಿ ಬರ್ತಕ್ಕಂಥದ್ದು. ಅದಕ್ಕೋಸ್ಕರ ಕಾಬೂಲ್ ಕಡಲೆ ಅಂತ ಹೆಸರು ಬಂತಲ್ವಾ, ಅದನ್ನು ಇವತ್ತು ನೈವೇದ್ಯ ಮಾಡಿ ದೇವರಿಗೆ ಔಪಾಸನೆಯನ್ನು ಮಾಡಿಕೊಂಡು ಮಕ್ಕಳಿಗೆ ಹಂಚತಕ್ಕಂಥ ವಿಶೇಷವನ್ನು ಇವತ್ತು ಮಾಡಿ. ಅಯ್ಯೋ, ರಹಸ್ಯದ ದೇವಿಯ ಪರಿಪೂರ್ಣ ಅನುಗ್ರಹ ಯಾರು ಎತ್ತ ಅಂತ ಹೇಳಲೇ ಇಲ್ಲ ಅಲ್ವಾ. ಅದಕ್ಕೋಸ್ಕರ ಆವಾಗ ಈ ಅವತಾರಕ್ಕೆ ಎತ್ತಿರತಕ್ಕಂಥ ಸಾಕ್ಷಿ ರೂಪವೇ ಅವರು ಪೂಜೆ ಮಾಡಿರ್ತಕ್ಕಂಥ ಕ್ರಮ ಏನು ಅಂದರೆ, ಆಗ ಉಪಾಸನೆ ಮಾಡಿದ ಶ್ರೀಚಕ್ರದಲ್ಲಿ ದರ್ಶನ ಕೊಟ್ಟಿದ್ದೆ ಚಿನ್ನಮಸ್ತ. ಈ ಚಿನ್ನಮಸ್ತ ದೇವಿ ಬಹಳ ವಿಜೃಂಭಣೆಯಿಂದ ಔಪಾಸನೆ ಮಾಡ್ಕೊಳ್ತಕ್ಕಂಥವಳು. ಇವಳಷ್ಟು ರೌದ್ರ ಇಡೀ ಜಗತ್ತಲ್ಲಿಲ್ಲ. ಯಾತಕ್ಕೆ ಅಂದರೆ ತ್ರಿಶಂಕು ಸ್ವರ್ಗವನ್ನು ಸೃಷ್ಟಿ ಮಾಡಿದೆ ವಿಶ್ವಾಮಿತ್ರರು. ಅಂದ್ರೇನೋ, ತ್ರಿಶಂಕು ಸ್ವರ್ಗ ಯಾರಿಗೋಸ್ಕರ ಸೃಷ್ಟಿ ಮಾಡಿದ್ರು? ತ್ರಿಶಂಕು ಅಂತಕ್ಕಂಥ ಒಬ್ಬನ ರಾಜ, ಅವರು ಬಂದು ಕುಷ್ಠರೋಗ ಬಂದಾಗ ಅವನಿಗೆ ಯಾವ ಕಾಲಕ್ಕೂ ಒಂದು ಆಸೆ ಇತ್ತು, ನಾನು ಸ್ವರ್ಗಲೋಕವನ್ನು ದೇಹ ಸಹಿತ ಹೋಗಬೇಕು, ನಾನು ಸ್ವರ್ಗವನ್ನು ಆತ್ಮದಲ್ಲಿ ಹೋಗೋದಲ್ಲ ನನ್ನ ದೇಹದಲ್ಲಿ ಹೋಗಬೇಕು ಅನ್ನೋ ಒಂದು ದುರಾಸೆ ಇತ್ತು. ಆದರೆ ಸಹ ನಾನು ಮಾತು ಕೊಟ್ಟ ಮೇಲೆ ಅವನ ಕಳಿಸ್ತೀನಿ ಅಂತ ಪ್ರತಿಜ್ಞೆ ಮಾಡಿದ್ರು ವಿಶ್ವಾಮಿತ್ರರು. ಅವರಿಗೆ ಸ್ವರ್ಗಲೋಕಕ್ಕೆ ಕಳಿಸ್ಕೊಡ್ತೀನಿ ಅಂತ ಮೂಲ ಮಂತ್ರವನ್ನು ಹೇಳಿ ಉಪದೇಶ ಮಾಡಿ ಅವನು ಕಳಿಸ್ಕೊಡ್ತಾರೆ. ಇನ್ನೇನು ಹೋಗ್ತಾ ಇದೆ ದೇಹ, ಮೇಲಕ್ಕೆ ಹೋಯ್ತು. ಸ್ವರ್ಗದ ಬಾಗಲದವರೆಗೆ ಹೋದಾಗ ಇಂದ್ರ ಆಗೋದಿಲ್ಲ, ನೀನು ರೋಗಿಷ್ಠ, ನಿನ್ನನ್ನೆಲ್ಲ ನಾನು ಸ್ವರ್ಗಕ್ಕೆ ಸೇರಿಸ್ಕೊಂತೀನ ಅಂತ ಹೇಳಿ ಕಾಲಿಂದ ಒದ್ದುಬಿಡ್ತಾನೆ. ಇನ್ನೇನು ಕಾಲಿಂದ ಉದ್ದಾಗ ತ್ರಿಶಂಕು ಕೆಳಗಡೆ ಬೀಳ್ತಾ ಇದ್ದಾನೆ. ಗುರುಗಳೇ, ವಿಶ್ವಾಮಿತ್ರರೇ ಅಂತ ಸ್ಮರಣೆ ಮಾಡಿಕೊಂಡು ಜೋರಾಗಿ ಕೂಗ್ತಾನೆ. ಕೂಗೋ ಸಮಯದಲ್ಲಿ ಹೀಗೆ ತಲೆ ಎತ್ತಿ ನೋಡ್ತಾರೆ ವಿಶ್ವಾಮಿತ್ರರು. ಇವತ್ತಿಗೂ ನೀವು ಆ ತ್ರಿಶಂಕು ಸ್ವರ್ಗವನ್ನು ನೋಡಬಹುದು. ಅಲ್ಲೇ ನಿಂತ್ಕೋ ತ್ರಿಶಂಕು, ನೀನು ಯಾವ ಕಾಲಕ್ಕೂ ಇಂದ್ರ ದೇವತಾದಿಗಳಿಗೆ ಯಾರ್ಯಾರಿಗೆ ಈ ಒಂದು ಲೋಕವಿದೆಯೋ ನಾನು ನಿನಗೋಸ್ಕರನೇ ಒಂದು ಲೋಕವನ್ನು ಶಪಥಗೈದು ನಾನು ಸೃಷ್ಟಿಯನ್ನು ಮಾಡ್ತೀನಿ, ಇದು ಆ ದೇವಿ ಮೇಲೆ ಚಿನ್ನ ಮಸ್ತದ ಮೇಲೆ ಆಣೆ ಅಂತ ಹೇಳಿ ಸ್ಮರಣೆ ಮಾಡಿಕೊಂಡು ಅವಳಿಗೊಂದು ಲೋಕವನ್ನು ಸೃಷ್ಟಿ ಮಾಡೋದು. ಇವತ್ತು ನೀವು ನೋಡ್ಬೋದು, ಎಲ್ಲ ಲೋಕಗಳ ಥರ ಆ ಕಡೆ 7 ಸಪ್ತ ಋಷಿಗಳ ಥರ ಚಿಕ್ಕ ಚಿಕ್ಕ ಡಾಟ್ಸ್ ಇದೆ. ಆ ತ್ರಿಶಂಕು ಸ್ವರ್ಗದಲ್ಲಿ ಮೇಲ್ಗಡೆ ಟಿ ಆಕಾರದಲ್ಲೇ ಇರತಕ್ಕಂಥದ್ದು ಆ ತ್ರಿಶಂಕು ಸ್ವರ್ಗ. ಇವತ್ತಿಗೂ ಆ ತ್ರಿಶಂಕುಗೆ ಒಂದು ಸಣ್ಣದಾಗಿರ್ತಕ್ಕಂಥ ಒಂದು ಲೋಕವನ್ನೇ ಸೃಷ್ಟಿ ಮಾಡಿ ಅವನಿವತ್ತು ತಲೆ ಕೆಳಗೆ ಕಾಲ್ ಮೇಲಿದ್ದಾಗೆ ಮೇಲಿಂದ ಬೀಳ್ತಾ ಇರೋ ಸಗ್ಗೆ ಅಲ್ಲೇ ನಿಂತು ಅವನಿಗೆ ಒಂದು ಲೋಕ ಇದೆ. ಇವತ್ತಿಗೂ ಸತ್ಯಲೋಕವಾಗಿರ್ತಕ್ಕಂಥ ದೇವರನ್ನು ಸ್ಮರಣೆ ಮಾಡಿಕೊಂಡಾಗ ತ್ರಿಶಂಕು ಸ್ವರ್ಗವನ್ನು ನವರಾತ್ರಿಯಲ್ಲಿ ನೆನೆಸ್ಕೊತೀವಿ. ಯಾಕೆಂದರೆ ಇದೇ ದಿನದಲ್ಲಿ ಆ ತ್ರಿಶಂಕು ಸ್ವರ್ಗ ಸೃಷ್ಟಿಯಾಗಿದ್ದು. ಇವತ್ತು ನೀವು ಬೆಳಕೆ ಎತ್ತು ಸಾಯಂಕಾಲ ರಾತ್ರಿ ಆದ ಮೇಲೆ ನೀವು ಮೇಲೆ ಹೋಗಿ ನೋಡ್ಬೋದು, ಆ ತ್ರಿಶಂಕು ಸ್ವರ್ಗದಲ್ಲಿ ಹೀಗೆ ಸುತ್ತಾ ಇರುತ್ತೆ. ಅಂದರೆ ನಕ್ಷತ್ರ ಒಂದು ಜಾಸ್ತಿ ಮಿಣುಕ್ತಾ ಇರುತ್ತೆ ಮೇಲ್ಗಡೆ. ಆ ಮಿಣುಕ್ತಾ ಇರೋ ನಕ್ಷತ್ರದ ಕೆಳಗೆ ನೋಡಿ ಒಂದನ್ನು ಮಾತ್ರ ಹೀಗೆ ಸುತ್ತಾ ಇರುತ್ತೆ. ಅಲ್ಲೇ ನೀವುಗಳು ಏನು ನಕ್ಷತ್ರ ನೋಡ್ತೀರಾ ಅಂದರೆ, ಈ ಲೈಟು ಉದುರ್ತಾ ಇರೋ ಥರ ನೋಡ್ತೀನಿ ನೋಡಿ. ಕೆಲವ್ರು ಹೇಳ್ತಾರೆ ನೋಡ್ತಾ ಇದ್ರೆ ಭಾಳ ಕೇಳಿದ್ದು ನನಗಾಗ್ಬಿಡುತ್ತೆ ಅಂತ. ಕೆಲವರು ಹುಚ್ಚು ದಡ್ಡ ಮುಂಡೆವಿದ್ದಾರೆ, ಅದೆಲ್ಲ ನೋಡ್ಕೊತಾ ಇರ್ತಾರೆ. ಅಂದರೆ ಆ ತ್ರಿಶಂಕು ಆ ಬೀಳೋ ಸಮಯದಲ್ಲಿ ಫಾಲಿಂಗ್ ಸ್ಟಾರ್ ಅಂತ ಕರಿತೀವಲ್ಲ, ಅದು ಇನ್ನೇನೆಲ್ಲ ಹೇಲಿಸ್ ಕಾಮೆಟು ಈ ಥರದ್ದೆಲ್ಲ ಇರ್ತಾರೆ, ಅದೆಲ್ಲ ಅಲ್ಲಿಂದ ಸೃಷ್ಟಿಯಾಗೋದು. ಈ ನಿಯಮವನ್ನು ಅಲ್ಲಿಂದ ನೋಡ್ತಕ್ಕಂಥವರಿಗೆ ಪರಿಪೂರ್ಣ ದರ್ಶನವನ್ನು ಕೊಡ್ತಕ್ಕಂಥ ವಿಚಾರ. ಇದರಲ್ಲಿ ಚಿನ್ನಮಸ್ತ ಅಂತಕ್ಕಂಥ ದೇವಿ ಔಪಾಸನೆ ಹೇಗೆ ಮಾಡ್ಕೊಳ್ಳೋದು, ಇವಳು ಯಾವ ರೀತಿಯಾಗಿ ವಿಶ್ವಾಮಿತ್ರನಿಗೆ ಒಲಿದ್ಲು, ಇದನ್ನು ಇವತ್ತೇ ಖಂಡಿತವಾಗಲೂ ಮುಗಿಸೋಕ್ಕಾಗಲ್ಲ. ಯಾಕೆ, ಇವಳು ಸಾಧಾರಣ ದೇವಿ ಅಲ್ಲ, ಇವಳು ಕೊಡ್ತಕ್ಕಂಥ ವರ ಹೇಗೆ ಎತ್ತ ಅನ್ನೋದು ನಾನು ಸಾಧಾರಣವಾಗಿ ಇಷ್ಟೇ ಕ್ಷಣದಲ್ಲಿ ಹೇಳೋಕ್ಕಾಗಲ್ಲ. ಯಾಕೆಂದರೆ ಎಲ್ಲ ದೇವಿಗಳನ್ನು ಔಪಾಸನೆ ಹೇಗೆ ಮಾಡ್ಕೊಳ್ಳಿ ಹಾಗೆ ಮಾಡ್ಕೊಳ್ಳಿ ಇದರಲ್ಲಿ ಮುಗಿಸೋಣ ಅಂತ ಹೇಳ್ಬೋದು. ಆದರೆ ಚಿನ್ನಮಸ್ತಾನ ಹಾಗಾಗಲ್ಲ. ಇವಳು ಹೇಗಿದ್ದಾಳೆ ಅಂದರೆ, ಜಾಸ್ತಿ ಏನಿಲ್ಲಪ್ಪ, ತನ್ನ ತಲೆಯನ್ನು ಕತ್ತರಿಸಿ ತಾನೇ ಕೈಯಲ್ಲಿಟ್ಕೊಂಡಿರ್ತಾಳೆ. ಚಿನ್ನ ಮಸ್ತ. ಆ ಕಡೆ ಈ ಕಡೆ ನಿಂತಿರೋದು ಯಾರೋ ಪೂರ್ತಿಯಾಗಿರ್ತಕ್ಕಂಥ ಚಂಡಮುಂಡಾಸುರ ರಾಕ್ಷಸರಿದ್ದ ಹಾಗೆ ಶಾಕಿನಿ ಡಾಕಿನಿ ಇಬ್ರು ನಿಂತಿರ್ತಾರೆ. ಅವಳ ಕಾಲ್ ಕೆಳಗೆ ರಥಿ ಮನ್ಮಥನ ತುಳಿದು ನಿಂತಿರ್ತಾಳೆ. ಇವಳು ಇರ್ತಕ್ಕಂಥ ಭಯಂಕರ
ಸಾಧಾರಣ ಅಲ್ಲ. ಇವಳ ದರ್ಶನವನ್ನ ಪರಿಪೂರ್ಣವಾಗಿ ನಾವು ಮಾಡಬೇಕು. ಆ ದರ್ಶನವನ್ನ ನೀವು ಮಾಡಕ್ಕೆ ನಾಳೆನೇ ಅವಕಾಶ ಮಾಡಿಕೊಡ್ತೀನಿ. ಯಾಕೆಂದ್ರೆ ಗುರು ಬಲ ಅನ್ನೋದು ಸಣ್ಣದಾಗಿ ಕೊಡಬಾರ್ದು. ಇವತ್ತು ವಿಶ್ವಾಮಿತ್ರನಿಗೆ ಗಾಯತ್ರಿ ದರ್ಶನ ಮಾಡಿಸಿದ್ದೀವಿ, ಆ ದೇವಿಯ ಉಪಾಸನೆ ಮಾಡಿದ್ದೀವಿ, ಗೋ ಸಂರಕ್ಷಣೆ ಮಾಡಿದ್ದೀವಿ. ಕಾಬುಲ್ ಕಡ್ಲೆ ರಾಜ ಕಡ್ಲೆ ಅಂತ ಹೇಳಲ್ವೇ, ಹಾಗೆ ರಾಜ ಕಡ್ಲೆ ಇದ್ದಾಗೆ ಸಣ್ಣ ಕಡ್ಲೆ ಬದಲು ದೊಡ್ಡ ಕಡ್ಲೆ ಇದ್ದ ಹಾಗೆ ವಿಶ್ವಾಮಿತ್ರನಿಗೆ ಪ್ರಿಯವಾಗಿರ್ತಕ್ಕಂಥ ಆಸ್ಥಾನದನ್ನ ಇವತ್ತು ನೈವೇದ್ಯ ಮಾಡಿ ಮಕ್ಕಳಿಗೆ ಹಂಚಿ ಅಂತ ಕೂಡ ಹೇಳಿದ್ದೀವಿ. ಸಂತೋಷವಾಗಿರ್ತಕ್ಕಂಥ ಸರಸ್ವತಿಯನ್ನ ಇವತ್ತು ಸ್ಮರಣೆ ಮಾಡ್ಕೊಂಡ್ವಿ. ಸರಸ್ವತಿ ವಿಚಾರಗಳನ್ನ ಪಾಪ ಮೇಡಮ್ ಅವ್ರು ಕೇಳಿದ ವಿಚಾರಕ್ಕೆ ಎಷ್ಟು ಮಟ್ಟಿಗಾಗುತ್ತೋ ಅಷ್ಟು ಹೇಳಿದ್ವಿ. ಆದರೆ ಸರಸ್ವತಿಗೆ ಪುಸ್ತಕಗಳನ್ನ ಇಟ್ಟು ಪೂಜೆ ಪುನಸ್ಕಾರವನ್ನು ಮಾಡೋದು ಮರಿಬೇಡಿ. ಎಲ್ಲರೂ ಪೂಜೆಯನ್ನ ಮಾಡಿ ನಮಸ್ಕರಿಸಿ. ನೀವಲ್ಲಿ ಏನು ಮಾಡ್ತೀರಾ ಅಂದರೆ ಆ ಸರಸ್ವತಿಗೆ ಸಾಷ್ಟಾಂಗ ನಮಸ್ಕಾರ ಹೇಳಕ್ಕೆ ಕಾಶ್ಮೀರದ ಪುರವಾಸಿನಿ ಅಂತ ಆ ಸ್ಮರಣೆನ ಚೆನ್ನಾಗಿ ಮಾಡ್ಕೊಳ್ಳಿ. ಅವಳು ಕಾಶ್ಮೀರದಲ್ಲೇ ವಾಸವಾಗಿರೋದ್ರಿಂದ ಆ ಶಾರದಾದೇವಿ ಸ್ವರೂಪ. ಅದಕ್ಕೆ ನಮಸ್ತೆ ಶಾರದಾದೇವಿ ಕಾಶ್ಮೀರ ಪುರವಾಸಿನಿ ತ್ವಮೇವ ಪ್ರದೇಯ ನಿತ್ಯಂ ವಿದ್ಯಾ ದೇಹಿ ಚ ಧೀಮಹಿ. ಆ ವಿದ್ಯಾ ದೇಹಿ ಚ ಧೀಮಹಿ ಸಾಕ್ಷಾತ್ ಶಂಕರಾಚಾರ್ಯ ಸ್ಮರಣೆ ಮಾಡಿರ್ತಕ್ಕಂಥ ಮಹಾ ಸರಸ್ವತಿ. ಆ ಸುದಿನ ಇವತ್ತಿನ ಸ್ಮರಣೆ ಮಾಡ್ಕೊಳ್ಳಿ. ಎಲ್ರಿಗೂ ಒಳ್ಳೆಯದಾಗಲಿ. ಎಲ್ಲವೂ ಸುಭಿಕ್ಷವಾಗಿರ್ತಕ್ಕಂಥ ನಾಡಲ್ಲಿ ನಾವುಗಳು ಮಳೆ ಬೆಳೆ ಎಲ್ಲವೂ ಚೆನ್ನಾಗಿರಲಿ. ದವಸ ಧಾನ್ಯಗಳು ಚೆನ್ನಾಗಿರಲಿ. ಮಹಾರಾಜರ ಆಸೆ ಪಟ್ಟ ಹಾಗೆ ದುರಾಸೆಗಳನ್ನು ಪಡಬೇಡಿ. ಗುರು ನಿಂದನೆಯನ್ನು ಮಾಡಬೇಡಿ. ಯಾವ ಕಾಲಕ್ಕೂ ನೀವುಗಳು ಇರ್ತಕ್ಕಂಥದ್ದು ಸಂತೃಪ್ತಿಯನ್ನು ಪಡಿಬೇಕು. ಅದಕ್ಕೋಸ್ಕರ ಎಲ್ಲರೂ ಅದು ಬೇಕು ಇದು ಬೇಕು ಅಂತ ಎಲ್ಲವೂ ಅವ್ವ ಕಾವಲ ಭೂವ ಕಾವಲ ಅಂದ್ರಾಗಲ್ಲ. ಯಾವ್ದಾದ್ರು ಒಂದು ಕೊಡ್ತಾನೆ. ಇಲ್ಲ ಅವ್ವ ಕೊಡ್ತಾನೆ, ಇಲ್ಲ ಭೂವ ಕೊಡ್ತಾನೆ. ನಮಗೆ ಬೇಕಾಗಿದ್ದು ಜಗನ್ಮಾತೆ ಅವ್ವ ನೀನು ಒಬ್ಳೆ ಸಾಕಪ್ಪ ಅನ್ಬೇಕೆ ಹೊರತು ಎಲ್ಲವೂ ಬೇಕಲ್ಲ. ಅವಳೊಬ್ಳಿದ್ರೆ ಎಲ್ಲವೂ ನೋಡ್ಕೊತಾಳೆ ಅಲ್ವಾ. ಎಲ್ಲವೂ ಅವಳು ನೋಡ್ಕೊಳ್ಳಿ ಅಂತ ಅವಳನ್ನ ಬಿಟ್ಟು ಮಿಕ್ಕ ಕಾರ್ಯಕ್ರಮದ ಮುಖಾಂತರವಾಗಿ ನಾವುಗಳು ಇವತ್ತಿನ ದಿವಸ ಮಾತನ್ನ ಮುಕ್ತಾಯವನ್ನು ಮಾಡಿಕೊಂಡು ಮಂಗಳವನ್ನು ಹಾಡೋ ಸಮಯ. ನಾಳೆ ಮುಖ್ಯ ವಿಚಾರಗಳು ಚಿನ್ನಮಸ್ತ ಅಲ್ಲದೆ ಮತ್ತಷ್ಟು ದೇವಿ ನಾಳೆ ಏನು ಆ ರಹಸ್ಯಗಳೇನು ಈ ಕಥಾ ಮಾಲಿಕೆಗಳಲ್ಲಿ ಹೇಳಕ್ಕೆ ಮಂಗಳವನ್ನು ಹಾಡೋಣ. ಲೋಕ ಸಮಸ್ತ ಸುಖಿನೋ ಭವಂತು. ಸನ್ಮಂಗಳಾನಿ. ಗುರುಜಿ, ಇವತ್ತಿನ ದೇವಿ ಚಿನ್ನಮಸ್ತಾ ದೇವಿ, ಅವಳ ಮಹಿಮೆಯನ್ನ ಸಾರುವಂತಹ ಒಂದು ಸಂಕ್ಷಿಪ್ತವಾಗಿ ಕಥೆಯನ್ನ ಹೇಳಿದ್ರಿ. ಹಾಗೆ ವಿಶ್ವಾಮಿತ್ರರ ಕುರಿತು ಹೇಳಿದ್ರಿ. ಬರೀ ರಾಜ ಆಗಿದ್ದವನು ರಾಜ ಮಹರ್ಷಿಯಾಗಿ ಎಷ್ಟು ಹಠ ಛಲದಿಂದ ಸಾಧಿಸಿದ್ರು ಅಂತ ಹೇಳಿದ್ರಿ. ಅಂತಹ ಹಠ ಛಲ ನಮಗೂ ಇರಬೇಕು, ಆದ್ರೆ ಒಳ್ಳೆ ಕಾರ್ಯವನ್ನ ಸಾಧನೆ ಮಾಡೋದಕ್ಕೆ ಅಂತ ಕೂಡ ತಿಳಿಸ್ಕೊಟ್ರಿ. ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಕ್ಕಾಗಿ ಧನ್ಯವಾದಗಳು ಗುರುಜಿ. ವೀಕ್ಷಕರೇ, ಹಾಗೆ ವಿಜಯದಶಮಿ ದಿನದಂದು ನಮ್ಮ ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮವನ್ನ ತಪ್ಪದೇ ವೀಕ್ಷಿಸಿ. ಯಾಕೆ ಹೇಳಿ, ಗೌರಿ ಗಣೇಶ ಸ್ಪರ್ಧೆಯ ವಿಜೇತರನ್ನ ನಾವವತ್ತು ಹೇಳ್ತೀವಿ ಅಂತ ಹೇಳ್ತಾ ಹೋಗಿ ಬರ್ತೀವಿ. ನಮಸ್ಕಾರ.